ವೆಲ್ಕಮ್ ಟು ಸುಖಿ ಕಿಚನ್ ಫ್ರೆಂಡ್ಸ್. ಇವತ್ತು ನಾವು ಟೇಸ್ಟಿಯಾಗಿರೋ ಹೆಲ್ದಿಯಾಗಿರೋ ರಾಗಿ ಕಿಲ್ಸ ಹೇಗೆ ಮಾಡೋದು ಅಂತ ನೋಡೋಣ. ಇದು ಸಮ್ಮರ್ ಸೀಸನ್ ಅಂತೂ ಹೇಳಿ ಮಾಡಿಸಿರೋ ಸ್ವೀಟು ಅಂಡ್ ಆಲ್ಸೋ ಮಕ್ಕಳಿಗೆ ಹೆಲ್ದಿಯಾಗಿ ಏನಾದರೂ ಸ್ವೀಟ್ ಕೊಡಬೇಕು ಅಂದ್ರೆ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ಇಲ್ಲಿ ನಾವು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಿರೋದ್ರಿಂದ 1.5 ಸೇರು ರಾಗಿನ ರಾತ್ರಿನೇ ನೆನೆಸಿಟ್ಟು ಚೆನ್ನಾಗಿ ರುಬ್ಕೋಬೇಕು. ಅಷ್ಟೊಂದು ಫುಲ್ ಪೇಸ್ಟ್ ತರ ಆಗಲ್ಲ, ತರಿತರಿಯಾಗಿರುತ್ತೆ. ಅದನ್ನ ಈ ತರ ಒಂದು ಜರಡಿ ತಗೊಂಡ್ಬಿಟ್ಟು ಸಾಣಿಸ್ಬೇಕು. ಅದು ಎಕ್ಸ್ಟ್ರಾ ನೀರೆಲ್ಲ ಇರುತ್ತಲ್ಲ, ಅದು ಒಂದು ಪಾತ್ರೆಲಿ ಕಲೆಕ್ಟ್ ಮಾಡೋ ತರ ಇಡಬೇಕು. ಸೊ ಇದನ್ನ ಮತ್ತೆ ಇನ್ನೊಂದ್ಸರಿನೂ ಗ್ರೈಂಡ್ ಮಾಡ್ಬೋದು. ಸೊ ಅದಕ್ಕೆ ಇದನ್ನ ಈ ತರ ಹಿಂಡ್ಬಿಟ್ಟು ಮತ್ತೆ ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಬೇಕು. ಇವಾಗ ಇಲ್ಲಿ ಪಾತ್ರೆ ಒಳಗಡೆ ಏನು ಹಾಲು ಇರುತ್ತಲ್ಲ ಅದರಿಂದ ನಾವು ರಾಗಿ ಕಿಲ್ಸ ಮಾಡ್ತೀವಿ. ಸೊ ಇವಾಗ ಮಿಕ್ಕಿರೋದಿದೆಯಲ್ಲ ಇದನ್ನ ಮತ್ತೆ ಗ್ರೈಂಡ್ ಮಾಡಿ ಇದು ಇನ್ನೊಂದ್ಸರಿ ಸೇಮ್ ಪ್ರೊಸೀಜರ್ ರಿಪೀಟ್ ಮಾಡೋಣ. ಲೆಂತಿ ಪ್ರೊಸೀಜರು ಬಟ್ ಈಸಿ ಇದೆ ಸ್ಟೆಪ್ಸ್ ಎಲ್ಲ. ಸೊ ಆರಾಮಾಗಿ ಯಾರಾದ್ರೂ ಮಾಡ್ಬೋದು. ಅಂಡ್ ಸಮ್ಮರ್ ಸೀಸನ್ಗೆ ತುಂಬ ಹೆಲ್ದಿಯಾಗಿ ಸ್ವೀಟ್, ಇದು ತಂಪಾಗಿರುತ್ತೆ. ಇವಾಗ ಅದ್ರಲ್ಲಿ ಅಷ್ಟೊಂದು ಕ್ಲಿಯರಾಗಿ ಆಗಿರಲ್ಲ ಅದು. ಸೊ ಅದಕ್ಕೆ ಒಂದು ವೈಟ್ ಕಲರ್ ಬಟ್ಟೆ ತೊಗೊಂಡು ಮತ್ತೆ ಸೋಸೋಣ. ಇದನ್ನ ಈ ಥರ ಹಾಲನ್ನ ಸೋಸಿದ್ರೆ ಗಟ್ಟಿ ಎಲ್ಲ ಇರುತ್ತಲ್ಲ ರಾಗಿದು, ಅದೆಲ್ಲ ಕ್ಲಿಯರ್ ಆಗುತ್ತೆ. ಸೊ ಈ ಥರ ಇನ್ನೊಬ್ರು ಹೆಲ್ಪ್ ತೊಗೊಂಡು ಮಾಡಿದ್ರೆ ಈಸಿ ಆಗುತ್ತೆ. ಆ್ಯಂಡ್ ಆಲ್ಸೋ ಇನ್ನೊಂದು ಕಡೆ ಇಲ್ಲಿ ನಾವು ಜಾಸ್ತಿ ಕ್ವಾಂಟಿಟಿ ಮಾಡ್ತಿರೋದ್ರಿಂದ 2 ದೊಡ್ಡ ಕಪ್ ಬೆಲ್ಲ ತೊಗೊಂಡಿದ್ದೀವಿ. ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ಪಾಕ ಮಾಡೋಕ್ಕೆ ಇಟ್ಟಿದ್ದೀವಿ ಸೈಡಲ್ಲಿ. ಆ್ಯಂಡ್ ಇದನ್ನು ಈ ಥರ ಕೈ ಆಡಿಸ್ತಾನೆ ಇರಬೇಕು. ಇದೇ 15ರಿಂದ 20 ನಿಮಿಷ ಟೈಮ್ ತೊಗೋಬೋದು. ಕೈ ಆಡಿಸ್ತಾನೆ ಇರಬೇಕು ಒಂದು 2 ಮಿನಿಟ್ಸ್ಗೆಲ್ಲ ಫ್ರೀಕ್ವೆಂಟಾಗಿ, ಇಲ್ಲಾಂದರೆ ತಳ ಹಿಡಿದು ಸೀದೋಗ್ಬಿಡುತ್ತೆ. ಸೊ ನೋಡಿ ಇವಾಗ ಬರ್ತಾ ಸ್ವಲ್ಪ ಥಿಕ್ ಕನ್ಸಿಸ್ಟೆನ್ಸಿ ಬರ್ತಿದೆ ಇವಾಗ. ನೆಕ್ಸ್ಟ್ ಇವಾಗ ಪಾಕ ಆದಮೇಲೆ ಆ ಪಾಕನ ಇದಕ್ಕೆ ಆ್ಯಡ್ ಮಾಡಬೇಕು. ಬೆಲ್ಲದಲ್ಲೂ ಸ್ವಲ್ಪ ಕಸ ಎಲ್ಲ ಇರುತ್ತಲ್ಲ, ಒಂದೊಂದ್ಸರಿ ಕಡ್ಡಿ ಕಲ್ಲು ಎಲ್ಲ ಬಂದಿರುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಸೋಸ್ಬಿಟ್ಟು ಮಾಡ್ತಿದ್ದೀವಿ. ಈ ರಾಗಿ ಕಿಲ್ಸ ಮಾಡೋದ್ರಲ್ಲಿ ಕೈ ಆಡಿಸ್ತಿರ್ತೀವಲ್ಲ ಅದೇ ಇಂಪಾರ್ಟೆಂಟು. ಅದೇನಾದರೂ ಸ್ವಲ್ಪ ಬಿಟ್ಟರೆ ಗಂಟಾಗಿಬಿಡುತ್ತೆ. ಸೊ ಆ ಥರ ಗಂಟಾಗೆಲ್ಲ ಮಾಡಬಾರ್ದು. ಸೊ ಅದನ್ನು ಕೈ ಆಡಿಸ್ತಾನೆ ಇರಬೇಕು. ನೋಡಿ ಇವಾಗ ಮುಂಚೆಗಿನ್ನ ಥಿಕ್ ಕನ್ಸಿಸ್ಟೆನ್ಸಿ ಬಂದಿದೆ. ಈ ಥರನೇ ಬಂದು ಸ್ವಲ್ಪ ಕುದಿ ಹತ್ತಿದ್ಮೇಲೆ ಇನ್ನೂ ಸ್ವಲ್ಪ ಥಿಕ್ ಕನ್ಸಿಸ್ಟೆನ್ಸಿ ಬರಬೇಕು ನಮಗೆ. ನೋಡಿ ಇವಾಗ ಕರೆಕ್ಟಾಗಿದೆ. ಇನ್ನೊಂದು 2 ಮಿನಿಟ್ಸ್ಗೆ ಇದನ್ನು ಯಾವಾಗಲೂ ಸಿಮ್ಮಲ್ಲೇ ಇಟ್ಟಿರಬೇಕು. ಹೈ ಫ್ಲೇಮಲ್ಲಿ ಇಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಡಬಾರ್ದು, ಇಲ್ಲಾಂದರೆ ಸೀದೋಗುತ್ತೆ. ಸೊ ಇವಾಗ ರೆಡಿಯಾಗಿದೆ. ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡೋಣ. ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡೋದಕ್ಕಿಂತ ಮುಂಚೆ ಯಾರಾದರೂ ಪಾರ್ಚ್ಮೆಂಟ್ ಪೇಪರ್ ಯೂಸ್ ಮಾಡ್ಬೋದು, ಇಲ್ಲಾಂದರೆ ತಟ್ಟೆಗೆ ತುಪ್ಪ ಹಾಕಿಬಿಟ್ಟು ಯೂಸ್ ಮಾಡ್ಬೋದು. ಇದನ್ನು ತುಪ್ಪನ ಗ್ರೀಸ್ ಮಾಡಿಬಿಟ್ಟು ಚೆನ್ನಾಗಿ ಈ ಥರ ಗ್ರೀಸ್ ಮಾಡಿ ಇಲ್ಲಿ ಗಾರ್ನಿಷಿಂಗಿಗೆ ತುರಿದಿರೋ ಕೊಬ್ಬರಿ ಮತ್ತು ಗಸಗಸೆ ತೊಗೊಂಡಿದ್ದೀವಿ. ಸೊ ಈ ಥರ ಪೋರ್ ಮಾಡಿ ಓವರ್ ನೈಟ್ ಇಟ್ಟರೆ ಬೆಳಗ್ಗೆ ಅಷ್ಟೊತ್ತಿಗೆ ನಮಗೆ ಚೆನ್ನಾಗಿರುತ್ತೆ. ಇವಾಗ ಬಿಸಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಬಟ್ ಹಲ್ವಾ ಥರ ಆಗಿರುತ್ತಲ್ಲ ಅದು ಬೆಳಗ್ಗೆ ಆಗಿರುತ್ತೆ ನಮಗೆ ಗಟ್ಟಿಯಾಗಿ. ನಾವು ಫ್ರಿಜ್ಜಲ್ಲಿಟ್ಟು ತಿನ್ಬೋದು, ತಣ್ಣಗಿರುತ್ತೆ. ಇಲ್ಲ ನಾರ್ಮಲಾಗಿ ಹೊರಗಡೆ ಇಟ್ಟು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ನೀವು ಯಾರಾದರೂ ಟ್ರೈ ಮಾಡಿದ್ಮೇಲೆ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್, ಲವ್ ಯು ಆಲ್. ಇದು ನೆಕ್ಸ್ಟ್ ಡೇ ಕಟ್ ಮಾಡ್ತಿರೋದು. ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ. ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ಇದು ಆ್ಯಕ್ಚುಲಿ ನಮ್ಮ ಅತ್ತೆ ಮಾಡಿದ್ದು, ತುಂಬಾ ಚೆನ್ನಾಗಾಗಿತ್ತು. ಇದು ಸ್ಮೂತಾಗಿ ಯಮ್ಮಿ ರೆಸಿಪಿ ದಿಸ್ ಇಸ್.